ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದು 3 ವರ್ಷಗಳಾಗ್ತಾ ಇದೆ. 3 ವರ್ಷಗಳಾಗ್ತಿರುವಂಥ ಹಿನ್ನೆಲೆಯಲ್ಲಿ ಪ್ರತಿದಿನವೂ ಲಕ್ಷಾಂತರ ಮಹಿಳೆಯರು ರಾಜ್ಯಾದ್ಯಂತ ಫ್ರೀಯಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದಂಥ ಈ ಯೋಜನೆ ವಿಚಾರವಾಗಿ ಅಪಸರವು ಕೂಡ ಕೇಳಿ ಬರುವಂಥ ಕೆಲಸ ಕೂಡ ಆಗ್ತಾ ಇದೆ. ಪರವಾಗಿ ಮಾತಾಡುವಂಥವರು ಕೂಡ ಇದ್ದಾರೆ, ಜೊತೆಗೆ ವಿರೋಧವಾಗಿ ಮಾತಾಡುವಂಥವರು ಕೂಡ ಇದ್ದಾರೆ. ಇದರ ನಡುವೆ ಫ್ರೀ ಟಿಕೆಟ್ ಎನ್ನುವಂಥದ್ದು ಏನಿದೆಯೋ ಅದನ್ನು ದುರ್ಬಳಕೆ ಮಾಡುವಂಥವ್ರ ಸಂಖ್ಯೆ ಕೂಡ ದಿನೇ ದಿನೇ ಏರಿಕೆ ಆಗ್ತಾ ಇರುವಂಥ ಕಾರಣದಿಂದಾಗಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಲಾಸ್ ಆಗುವಂಥ ಕೆಲಸ ಆಗ್ತಿದೆ ಎನ್ನುವಂಥದ್ದು ಸರ್ಕಾರದ ಒಂದು ಸ್ಪಷ್ಟನೆ. ಇದೇ ಕಾರಣಕ್ಕಾಗಿ ಸ್ಮಾರ್ಟ್ ಕಾರ್ಡ್ಗಳನ್ನು ತೆಗೆದುಕೊಂಡು ಬಂದರೆ ಸ್ಮಾರ್ಟ್ ಕಾರ್ಡ್ಗಳನ್ನು ಸರ್ಕಾರ ಜಾರಿ ಮಾಡಿದ್ರೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರದ ಒಂದು ಆಲೋಚನೆ ಇದೆ. ಈ ಕಾರಣದಿಂದಾಗಿ 3 ಕೋಟಿ ಸ್ಮಾರ್ಟ್ ಕಾರ್ಡ್ಗಳನ್ನು ಜಾರಿ ಮಾಡುವಂಥ ಕೆಲಸ ಈಗಿನ ಸರ್ಕಾರ ಮಾಡ್ತಾ ಇದೆ. ಈ ಸ್ಮಾರ್ಟ್ ಕಾರ್ಡ್ ಪದ್ಧತಿ ಒಟ್ಟಾರೆಯಾದಂಥ ಶಕ್ತಿ ಯೋಜನೆ ಬಗ್ಗೆ ರಾಜ್ಯದಲ್ಲಿರುವಂಥ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ಗಳಲ್ಲಿ ಹೋಗ್ತಾ ಇದ್ರಿ, ಇನ್ಮೇಲೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ಸಲ್ಲಿ ಫ್ರೀ ಇರಲ್ಲ, ಏನನ್ಸುತ್ತೆ? ಇಲ್ಲದ್ರೆ ಬೇಡ ಬೇಡ, ಬೇರೆ ಅದೇನು ಪ್ರಯತ್ನ ಮಾಡ್ತಾರೆ ಅದನ್ನೇ ಮಾಡಿದ್ರಾಯ್ತು ಅಲ್ಲ. ಏನಪ್ಪ ಹೌದಾ, ಮಾಡ್ಸಿರಾಯ್ತಾಳ್ರಿ, ಮಾಡ್ಸಿದ್ರೆ ನಮಗೂ ಅನುಕೂಲನೇ. ಹೌದೌದು, ಇದಾರೆ. ಸರ್ಕಾರ ಒಳ್ಳೇದೇ, ಸರ್ಕಾರ ಒಳ್ಳೇದಪ್ಪ, ಚೆನ್ನಾಗಿ ಅನುಕೂಲನ ಆಯ್ತು ನಮಗೆಲ್ಲ. ಗೃಹಲಕ್ಷ್ಮಿದು ದುಡ್ಡು ಬಂತು, ನಮ್ಗೆ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಆಯ್ತು, ಒಳ್ಳೇದೇ. ನಾವು ಹೊಸದುರ್ಗ, ಚಿತ್ರದುರ್ಗದ ಕಡೆ. ಹೌದಾ, ಒಳ್ಳೇದೇ ಬಿಡ, ಅವ್ರು ಮಾಡಿರೋದೆಲ್ಲ ಒಳ್ಳೇದೇನೆ, ನಮಗೇನು ಇದಾಗಿಲ್ಲ, ನಷ್ಟ ಇಲ್ಲಪ್ಪ, ಒಳ್ಳೇದೇನೆ. ಮುಂದೇನು ಅವರೇ ಬಂದರೆ ಸಾಕು ಅಷ್ಟೇ. ನಮ್ಗೆ ಖುಷಿ ಕಣಪ್ಪ, ನಿಜವಾಗ್ಲೂ ಕಾಂಗ್ರೆಸ್ಸು ನಮಗೆ ಖುಷಿನೇ. ನಮ್ಗೆ ಅವಾಗೆಲ್ಲ ಅನ್ನ ಕೊಟ್ಟಿದ್ದೆ ಕಾಂಗ್ರೆಸ್ನವರು, ಅವಾಗ ಭಾಳ ಬಡ್ತಾನಪ್ಪ. ಅದು ಯಾರ್ದೋ ಕಾಲದಲ್ಲಿ ನಾವು ಅವ್ರ ಹೆಸರು ಬರೋಲ್ಲ ನಮಗೆ, ಅವಾಗೆಲ್ಲ ಕೆಂಪು ಕೊಟ್ಟಿದ್ದಾರೆ ಇದರಲ್ಲಿ ಸೊಸೈಟಿಲಿ. ಅದನ್ನೆಲ್ಲ ತಂದು ಮುದ್ದೆ ಮಾಡ್ಕೊಂಡು ಊಟ ಬರಗಾಲ ಅವಾಗ. ಮತ್ತೆ ಸೀರೆಗಳು ಕೊಟ್ಟರು, ಪಂಚೆ ಕೊಡೋರು ಎಲ್ಲ ಇದು ಅನುಕೂಲ. ಅದೇ ಅದೇ ಓಡಾಡಿದ ಅನುಕೂಲನೇ, ಅನುಕೂಲ ಮಾಡಿದರೆ ಅನುಕೂಲಪ್ಪ, ಮಾಡ್ತಿದ್ರೆ ಇಲ್ಲ ಅಷ್ಟೇನೆ. ಅನುಕೂಲ ಆಯ್ತು ಬಿಡು, ಹೋಗಿ ಅಷ್ಟೇ. ಆಮೇಲೆ ಬೇಡ ಬಿಡು, ಅದೇನು ಇದಾಗುತ್ತೋ ಅದೇ ಮಾಡಿದಾಯ್ತು, ಕೊಡೋದು ಹೋಗೋದು ಏನಪ್ಪ, ಅದೇ ಸದಾ ಇಲ್ಲ. ಬೇಡ ಅವ್ರು ಇದು ಥರ ಮಾಡಿದ್ದಾರೆ, ಖುಷಿನೇ ಆಯಿತು. ಅದೆಲ್ಲೇವರೆಗೂ ಇರುತ್ತಾ ಅಲ್ಲಿವರೆಗೂ ಹೋಗೋಣ ಅಷ್ಟೇನೆ. ಅದೇ ಈಗ ಅವ್ರು ಲಾಸ್ ಆಗೋದ್ರಿಂದ ಸ್ಮಾರ್ಟ್ ಕಾರ್ಡ್ ಮಾಡಿಸ್ರಂತ ಹೇಳಕತ್ತಾರ. ಅದು ಈಗ ಎಲ್ಲರಿಗೂ ಈಗ ಮೊದಲೆಲ್ಲ ಆಧಾರ್ ಕಾರ್ಡು ಮಾಡಿಬಿಟ್ಟಿದ್ದಾರೆ. ಈಗ ಹೊಸವು ಮಾಡ್ಕೊಳತನ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಇನ್ನೊಂದು 2 ವರ್ಷ ಅವನ್ನ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿತ್ತು ಸರ್ಕಾರ. ಹಳೆ ಕಾರ್ಡ್ ಹೌದು ಸರ್, ಹೌದು ಮಾಡ್ತಾರೆ, ಅದು ತಪ್ಪು ಸರ. ಅದಕ್ಕೆ ಇವಾಗ ಮತ್ತು ಅವರು ರೂಲ್ಸ್ಗೆ ಹೇಳೇ ತಪ್ಪು ಸರ್ಕಾರ ಅಂದ್ರೆ ಮತ್ತೆ ಅದನ್ನು ಪಾಲಿಸ್ಬೇಕಾಗತ್ತೆ. ಮತ್ತು ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೋಬೇಕಾಗತ್ತೆ. ಬಟ್ ಕೆಲವು ಮಂದಿ ಗೊತ್ತಾಗಲಾರ್ದವ್ರಿಗೆ ತ್ರಾಸ ಆಗುತ್ತೆ ಸರ. ಇನ್ನೊಂದು 2 ವರ್ಷ ಕಂಟಿನ್ಯೂ ಅದನ್ನೇ ಹಳೇದ್ರ ಮಾಡಿದ್ರೆ ಚೆನ್ನಾಗಿತ್ತು ಸರ್ಕಾರ. ಮತ್ತು ಚೆನ್ನಾಗಿದೆ ಸರ್, ಎಲ್ಲ ಒಳ್ಳೇದು ಸರ. ಎಲ್ಲ ಕಡೆನೂ ದೇವಸ್ಥಾನ ಎಲ್ಲ ಕಡೆ ಅಡ್ಡಾಡಿದ್ದಾರೆ ಏನ್ರಿ, ಭಾಳ ಅನುಕೂಲ ಆಗೈತೆ ಬಡವರಿಗೆ ಏನ್ರಿ, ಅನಾಥರಿಗೆ, ಕೂಲಿಕಾರರಿಗೆ, ಕಾರ್ಮಿಕರಿಗೆ ಭಾಳ ಒಳ್ಳೇದಾಗೈತೆ ಸರ್ ಏನ್ರಿ. ಅದೇ ಸರ್, ಈಗ ಇದು ಅಂತೂ 5 ವರ್ಷ ಇರೋತನ ಮುಂದುವರಿತೈತೆ ಸರ್. ಮತ್ತು ಮುಂದಿನ ಸರ್ಕಾರ ಇದೇ ಬಂದರೆ ಕಂಟಿನ್ಯೂ ಮಾಡ್ತಾರೆ. ಬೇರೆ ಸರ್ಕಾರ ಬಂದ್ರೆ ಅವ್ರದ್ದೇನು ತೀರ್ಮಾನ ಇರ್ತತ್ತ ಅವ್ರಿಗೆ ಬಿಟ್ಟದ ಸರ್. ಯಾಸಂದ್ರೆ ಬೇಡ ನಿಲ್ಲಿಸ್ಲಿ, ಅದೇನು ತೊಂದರೆ ಇಲ್ಲ ಅಲ್ವಾ. ಅದೇ ಅದೇ ಯಾವ ಕೇಳಿಲ್ಲ ಹೌದು. ನಾವು ಮಾಮೂಲಿ ಮುಂಚೆ ಹೆಂಗೆ ಓಡಾಡ್ತಿದ್ವಿ ಹಂಗೆ ಓಡಾಡ್ತೀವಿ ಅಲ್ವಾ. ಇಲ್ಲ ಅಂದ್ರೆ ಏನು ಪರವಾಗಿಲ್ಲ, ಒಳ್ಳೇದೇ ಎಲ್ಲರಿಗೂ. ಅದಕ್ಕೆ ಈಗ ಸ್ಮಾರ್ಟ್ ಕಾರ್ಡ್ ಮಾಡ್ತಾರಂತ ಅದೇನೋ ಗೊತ್ತಿಲ್ಲ. ಇದು ಯಾರಿಗೆ ಸಿಗಬೇಕು ನಿಯರ್ಲಿ ಹೇಳೋದಂತಂದ್ರೆ ಫ್ರೀ ಪಾಸ್ ಅಂತ ಏನು ನೀವು ಮಾಡಿದಿರಲ್ಲ, ಅದು ಸೀನಿಯರ್ಸಿಗೆ ಸಿಗಬೇಕು ಅಥವಾ ಡಿಸೇಬಲ್ಡ್ ಸಿಗಬೇಕು. ಗಟ್ಟಿಮುಟ್ಟು ನಮ್ಮಂಥವ್ರಿಗೆ ಅಂದರೆ ನಾನು ಏಜ್ಡೇ ಹಾಗೆ ನೋಡೋಕ್ಕೋದ್ರೆ ಸಿಗೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇಟ್ಸ್ ನಾಟ್ ನೆಸೆಸರಿ, ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ.
ಸರ್ಕಾರಕ್ಕೆ 3 ವರ್ಷದಿಂದ ಸಿಕ್ಕಾಪಟ್ಟೆ ಹೊರೆ ಅನಿಸ್ತಾ ಇದೆಯೇನು ಅಂತ ಖಂಡಿತವಾಗೂ ಹೊರೆ ಅನಿಸ್ತಾ ಇದೆ. ಯಾವ ಡೆವಲಪ್ಮೆಂಟ್ ಬೇರೆ ಯಾವ ಡೆವಲಪ್ಮೆಂಟು ಆಗ್ತಾ ಇಲ್ಲ. ಇದು ಏನಾಗ್ತಾ ಇದೆ ಅಂತಂದರೆ, ಮನೆಯಲ್ಲಿ 4 ಮಕ್ಕಳಿದ್ದಾಗ ಒಂದು ಮಗುಗಷ್ಟೇ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ, ಎಜುಕೇಷನ್ ಕೊಡ್ತಿದ್ವಿ. 3 ಬಾಕಿದು ಏನು ಮಕ್ಕಳಿದ್ದಾವೆ ಅಂದ್ರೆ ನಿರ್ಲಕ್ಷ್ಯ ಆಗ್ತಾ ಇದೆ. ಆ ಥರ ಆಗೋದು ಬೇಡ. ಈಕ್ವಾಲಿಟಿ ಎಲ್ಲ ರೀತಿಯಲ್ಲೂ ಡೆವಲಪ್ಮೆಂಟ್ಸ್ ಆಗಬೇಕು ಅಂತ ನನ್ನ ಅನಿಸಿಕೆ. ಈ ಹಿಂದೆದ್ದಂಥ ಸಚಿವರು ಈ ರೀತಿ ಆಲೋಚನೆ ಮೊದಲೇ ಮಾಡಿದ್ದಿದ್ರೆ, ಈಗ ಸಚಿವರಾಗಿ ಬೇರೆಯವರು ಬಂದಿದ್ದಾರೆ, ಸ್ಮಾರ್ಟ್ ಕಾರ್ಡ್ ಪದ್ಧತಿ ಜಾರಿ ಮಾಡ್ತೇವೆ, ಆ ಸ್ಮಾರ್ಟ್ ಕಾರ್ಡ್ ಬಂದಾದ್ಮೇಲೆ ಒಂದು ರೀತಿಯಾದಂಥ ಉಳಿತಾಯಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಮೇಡಮ್. ಉಳಿತಾಯ ಆಗುತ್ತಾ ಅಂತ? ಉಳಿತಾಯ ಅಂತ ಏನಾಗಲ್ಲ ಅಂತ ನನಗನ್ಸುತ್ತೆ, ಏನು ಗೊತ್ತಿಲ್ಲ. ಹೆಚ್ಚು ಕಡಿಮೆ 3 ಕೋಟಿ ಸ್ಮಾರ್ಟ್ ಕಾರ್ಡ್ ಕೆಲಸ ಇಟ್ಸ್ ಅದರ್ ಇನ್ವೆಸ್ಟ್ಮೆಂಟ್. ಅಂದರೆ ನಮ್ಮ ಗೌರ್ಮೆಂಟಿಂದ ಮತ್ತೊಂದು ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ, ಮತ್ತೊಂದು ಹೊರೆ ಅಂತ ಅನಿಸುತ್ತೆ ವಿನಃ ಯಾವ ರೀತಿಯಲ್ಲಿ ನಮಗೆ ಅದು ಉಪಯೋಗ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಫೈನಲಿ ಮೇಡಮ್, ರಾಜ್ಯದಲ್ಲಿ ಶಕ್ತಿ ಯೋಜನೆ ಎನ್ನುವಂಥದ್ದು ಬೇಕಿತ್ತಾ ಅಂತ? ಖಂಡಿತವಾಗೂ ಬೇಕಿರ್ಲಿಲ್ಲ. ನಾನು ಅದನ್ನ ಹೇಳ್ದಲ್ಲ ಫಸ್ಟೇ ಹೇಳಿದೆ, ಅವಶ್ಯಕತೆ ಇರಲಿಲ್ಲ. ಶಕ್ತಿ ಯೋಜನೆ ಯಾವ ಥರ ಮಾಡಬೇಕು, ನೀವು ಕೆಲಸ ಕೊಡಿ, ಅವರವರ ಅರ್ಹತೆಗೆ ಪ್ರಕಾರ ಕೊಡಿ. SLC ಪಾಸ ಅದಕ್ಕೊಂದು ಕೊಡಿ. ವೆದರ್ ಇಫ್ ಶಿ ಇಸ್ ಅನ್ಎಜುಕೇಟೆಡ್, ಯಾವ ರೀತಿಯಲ್ಲಿ ಎಜುಕೇಷನ್ ಇಲ್ಲ, ಬೇರೆ ರೀತಿಯಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಲೋನ್ಸ್ ಕೊಡಿಸಿ, ಅದನ್ನೆಲ್ಲ ಮಾಡಿ. ಅದು ಬಿಟ್ಟುಕೊಂಡು ಫ್ರೀ ಪಾಸ್ ಕೊಟ್ಕೊಂಡು ಮನೆ ಮಠ ಬಿಟ್ಟುಕೊಂಡು ತಿರುಗೋದ್ರಲ್ಲಿ ಅರ್ಥವೇ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನು ಜನರನ್ನ ಕೈ ಹಿಡಿಯುವ ಕೆಲಸ ಆಗ್ತಿದೆಯಾ? ಖಂಡಿತವಾಗೂ ಇಲ್ಲ. ಯಾರಿಗೆ ಸಿಗಬೇಕು ಸಿಗ್ತಾ ಇಲ್ಲ, ನ್ಯಾಯವಾಗಿ ಸಿಗದಿದ್ದವ್ರಿಗೆ ತಗೊಳ್ತಾರೆ. 10-18 ಎಕರೆ ತೋಟ ಇರುತ್ತೆ, ಅವರು ಇದನ್ನ ತಗೊಳ್ತಾರೆ, ಫ್ರೀ ಎಲ್ಲ ತಗೊಳ್ತಾರೆ. ಎಂಥದ್ದು 2,000 ರೂಪಾಯಿ ಸಮಥಿಂಗ್. ಯಾಕಂದರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದರೆ ನಾನು ತಗೊಳ್ತಾ ಇಲ್ಲ, ನನಗೆ ಬೇಕು ಆಗಿಲ್ಲ ಅದು. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ನೆಸೆಸರಿ. ಅವಶ್ಯಕತೆ ಇಲ್ಲ. ದಯಮಾಡಿ ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ಎಲ್ಲರ ಸರ್ಕಾರಕ್ಕೆ ಹೇಳಿ ಇದು ಅವಶ್ಯಕತೆ ಇಲ್ಲ. ಏನಿದು ಬೇರೆ ಡೆವಲಪ್ಮೆಂಟ್ಸ್ ಮಾಡಿ ಹೆಂಗಸರನ್ನ ಉದ್ಧಾರ ಮಾಡೋದೇ ಇತ್ತು ಅಂತಂದರೆ ಅವರಿಗೆ ಜಾಬ್ ಕೊಡಿಸಿ ಅವ್ರನ್ನ ಉದ್ಧಾರ ಮಾಡಿ ಅಂತ ಹೇಳ್ತೀನಿ. ಅಷ್ಟೇ ಹೇಳೋದು ನಾವು. ಅಲ್ಲ, ಯಾರಿಗೂ ಆಧಾರ್ ಕಾರ್ಡ್ ಇಲ್ದಲೆ ಯಾರಿಗೂ ಟಿಕೆಟ್ ಕೊಡೋದೇ ಇಲ್ವಲ್ಲ, ಅದನ್ನ ಯಾಕೆ ರದ್ದು ಮಾಡ್ತಾರೆ? ಸರ್, ಆಧಾರ್ ಕಾರ್ಡ್ ಫೇಕ್ ಕಾರ್ಡ್ಗಳನ್ನ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ ಅನ್ನುವಂಥದ್ದು ಸರ್ಕಾರದ ಮಾತು. ಶಕ್ತಿ ಮಾಡಲಿ ಬಿಡಲಿ. ಆರ್ಥಿಕ ಹೊರ ಬಿದ್ದಾಗ ಏನೇನಾರ ಒಂದೊಂದು ಬದಲಾಯಿಸ್ತಾ ಇರ್ತಾರೆ. ಈ ಗೃಹಲಕ್ಷ್ಮಿಗೆ ಇನ್ನೊಂದು ಕಾರ್ಡ್ ಮಾಡಿ ಅಂದರು, ಅವ್ರನ್ನ ಹುಡುಕ್ತಾರೆ ಅಂದರೆ ಅವೆಲ್ಲ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಸತ್ತವ್ರನ್ನ ಕೆಟ್ಟವ್ರನ್ನ ಹುಡುಕ್ಬೇಕು. ಅವ್ರನ್ನ ಹುಡುಕ್ಸಕ್ ಬಿಡಲ್ಲ. ಸಾಮೂಹಿಕವಾಗಿ ಅವ್ರ ಮೇಲೆ ಬರೆ ಬೆಳಿತಾರೆ. ಅದಾಗ್ತಾ ಇದೆ ಇದಾಗ್ತಾ ಇದೆ ಅಂದರೆ ಇವ್ರ ಮೇಲೆ ಯಾಕೆ ಆಕ್ಷನ್ ತಗೊಂಬಾರ್ದು? ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಸತ್ತವ್ರು ಯಾರು ಅಂತ ಗೊತ್ತಿರುತ್ತೆ. ಆ ತಾಲೂಕು ಆಫೀಸ್ಗೆ ಹೋಗಿ ಡೆತ್ ಸರ್ಟಿಫಿಕೇಟ್ ತರ್ತಾರೆ. ಅಂಥವ್ರು ಮಜಾ ಮಾಡ್ಬೋದಲ್ಲ, ಅವ್ರನ್ನೆಲ್ಲ ಯಾಕೆ ಮಾಡಲ್ಲ? ಅವ್ರನ್ನ ಸಾಮೂಹಿಕವಾಗಿ ಆ ಕಾರ್ಡ್ ಬದಲಾಯಿಸ್ರಿ, ಈ ಕಾರ್ಡ್ ಬದಲಾಯಿಸ್ರಿ ಅಂತ ಹೇಳ್ತಾರೆ ಹೊರತು ಅಧಿಕಾರಿಗಳನ್ನ ಇದನ್ನೇ ಮಾಡಲ್ಲ. ಕೆಲಸ ಮಾಡಿಸಲ್ಲ ಅವ್ರ ಕೈಲಿ. ಆಡಳಿತ ವರ್ಗವೇ ತಪ್ಪು ಮಾಡ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಆರ್ಥಿಕ ಹೊರ ಬಿದ್ದಾಗ ಸರ್ಕಾರ ಏನಾರ ಒಂದೊಂದು ಅವರು ಬದಲಾವಣೆ ಆದಾಗ ನಾನೊಂದು ಏನಾರ ಸಿದ್ದರಾಮಯ್ಯಗಿಂತ ಹೆಚ್ಚಾಗಿ ಮಾಡಬೇಕು ಅಂತಾರೆ. ಇವರು ಬದಲಾಯಿಸಿದಾಗ ಇನ್ನೊಬ್ಬ ನಾನೇನಾರ ಹೆಸರು ತಗೋಬೇಕು ಅಂತ ಮಾಡ್ತಾರೆ. ಎಲ್ಲರೂ ಸಾಮಾಜಿಕ ಹೊರೆ ಬಿಡ್ತಾರೆ ಹೊರತು ಸಾಮಾನ್ಯ ರೈತರಿಗೆ, ಶ್ರೀಮಂತರಿಗೆ ಏನಲ್ಲ ಇದು. ಸಾಮಾನ್ಯ ರೈತರಿಗೆ ಸಾರಿಗೆ ಸಚಿವರಾಗಿದ್ದಾರೆ, ಅವ್ರು ನಿನ್ನೆ ಒಂದಷ್ಟು ಆದೇಶವನ್ನು ಕೊಟ್ಟಿದ್ದಾರೆ. ಸ್ಮಾರ್ಟ್ ಕಾರ್ಡ್ ತಂದ್ರೆ ನಾವು ಶಕ್ತಿ ಯೋಜನೆ ಮಿಸ್ಬಳಕೆ ಆಗ್ತಿರೋದು ತಪ್ಪಿಸಬಹುದು ಅಂತೇಳಿ. ಮಾಡ್ಕೊಳ್ಳಿ ಬಿಡಿ, ಕ್ರಮಬದ್ಧವಾಗಿ ಮಾಡಬೇಕು. ಬೇಗ ಕೊಡ್ಬೇಕು ಕಾರ್ಡ್ ಅವ್ರಿಗೆ. ಅವ್ರು 40 ರೂಪಾಯಿ ಕೊಟ್ಟು ಮತ್ತೆಲ್ಲ ಅಲ್ದು ಅವ್ರ ತಗೋಗಿ ಇವ್ರ ತಗೋ 1 ದಿವ್ಸ ಕೆಲಸ ಬಿಟ್ಟು ಸಾಯ್ಬೇಕು, ಅಥವಾ 2 ದಿವ್ಸ ಕೆಲಸ ಬಿಟ್ಟು ಸಾಯ್ಬೇಕು. ಈಗ SR ಮಾಡ್ತೀವಿ ಅಂತಾರಲ್ಲ, SR ಮನೇಲೇ ಕಾಯ್ಕೊಂಡು ಕೂತಿರ್ಬೇಕು. ಕೂಲಿ ನಾಲೆ ಮಾಡೋರೆಲ್ಲ ಕೂತು ಇವತ್ತು ಬರ್ತಾನ, ನಾಳೆಗೆ ಬರ್ತಾನ, ನಾಡ್ದು ಬರ್ತಾನ. ಟಾಮ್ ಹಾಕ್ಬಿಡ್ತಾರೆ ನಿಮ್ಮ ಮನೆಗೆ ಬರ್ತೀವಿ ಅಂತ. ಇವತ್ತು ಒಂದು 10 ಮನೆ ಮಾಡ್ಕೊಂಡು ಹೋಗ್ತಾರೆ, ನಾಳೆ ನಾಡ್ದು ಅಂತ ಎಲ್ಲರೂ ಕಾಯ್ಕೊಂಡು ಕೂತಾರೆ. ಎಲೆಕ್ಷನಲ್ಲಿ ನೀವು ವಿರುದ್ಧವಾಗಬಾರ್ದು, ವೋಟ್ ಮಾಡಲೇಬೇಕು, ಎಲ್ಲ ಸವಲತ್ತುಗಳು ಕಮ್ಮಿ ಆಗ್ತಾವೆ ನಿಮಗೆ ಅಂತ ಹೇಳ್ತಾರೆ. ಬಟ್ ಪರಿಣಾಮಕಾರಿಯಾಗಿ ಮಾಡಬೇಕು ಸರ್. ಇದು 3 ಕೋಟಿ ಸ್ಮಾರ್ಟ್ ಕಾರ್ಡ್ ಅಂತಂದಾಗ ಮಿನಿಮಮ್ ಒಂದು 50 ರೂಪಾಯಿ ಅಂದ್ರೂ ಕೂಡ 40 ರೂಪಾಯಿ 15 ಕೋಟಿ ಅದಕ್ಕೆ ಆಗುತ್ತದೆ. 40 ರೂಪಾಯಿ ಮಾಡಿದ್ದಾರೆ, ಏನು ಮಾಡಕ್ಕ. ಆರ್ಥಿಕ ಹೊರೆ ಅನ್ನಲ್ಲ. ಖಂಡಿತ ಸರ್, ಇದು ನಿಮ್ಮ ಜೇಬಿಗೆ ಕತ್ರಿ ಅಂತ ಅನ್ಸಲ್ವಾ ಅಂತ ಅನ್ನಿಸುತ್ತೆ. ಬಟ್ ಒಂದಲ್ಲಿ ಪ್ಲಸ್ ಮೈನಸ್ ಆದ್ರೂ ಒಂದ್ ಅನ್ಕೋ ಪುಕ್ಷಾಟ ಓಡಾಡ್ತೀವಲ್ಲ. ಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರೆ 50 ಮಾಡಿದ್ರೆ ಅದೇ ನೀವು ಹೇಳ್ದಂಗೆ ಈಗ ಸತ್ತವರು ಕೆಟ್ಟವರು ಇದ್ದವರು ಹೆಚ್ಚಿಗೆ ಕಾರ್ಡ್ ಮಾಡಿಸ್ಕೊಂಡು ಅಂತ ತಪ್ಪಿಸ್ಲಿ ಬಿಡಿ. ಸರ್ಕಾರದಿಂದ ಯಾಕೆ ದುಡ್ಡು ವ್ಯಯ ಆಗ್ಬೇಕು? ಸರ್ಕಾರದಲ್ಲಿ ದುಡ್ಡಿದ್ರೆ ಏನಾರ ಒಂದು ಮಾಡ್ತಾರೆ. ಒಬ್ಬೊಬ್ರ ಮನೇಲಿ ಒಂದೊಂದು 100-500 ರೂಪಾಯಿ ನೋಟ್ ಒಂದು ರೂಮ್ ತೊಗೊಂಬಿಟ್ಟಿರ್ತವೆ. ಅವೆಲ್ಲ ಎಲ್ಲಿ ಹೋಗ್ತವೆ ದುಡ್ಡು? ಅದರಿಂದಲೇ ಇವ್ರಿಗೆಲ್ಲ ಕೊಡ್ಬೋದು, ಉಚಿತವಾದ ಇದು ಕೊಡ್ಬೋದು. ಲೋಕಾಯುಕ್ತರು ಹಿಡಿತಾರಲ್ಲ, ಒಂದು ವರ್ಷ ಎಷ್ಟು 1,000 ಲಕ್ಷ ಕೋಟಿ ಹಿಡಿತಾರೆ. ಆ ದುಡ್ಡಲ್ಲಿ ಅದನ್ನೇ ಬಳಸ್ಬೋದಲ್ಲ. ಸರ್ಕಾರಕ್ಕೆ ಬರಲೇಬೇಕಲ್ಲ ದುಡ್ಡದು, ಅದನ್ನು ಬಳಸ್ಬೋದು. ಕಂಡರ್ ಗಂಟು ಪುಕ್ಷಾಟ ಗಂಟು ಅದು.
ರಾಜಕಾರಣಿಗಳು ಶ್ರೀಮಂತರು ದುಡ್ಡು ಬಾಚ್ಕೊಂಡು ಕಾಂಟ್ರಾಕ್ಟ್ಗಳು ದುಡ್ಡು ಇಟ್ಟಿರ್ತಾರೆ. ತೋರಿಸ್ತಾ ಇದ್ದು ನಾವೇ ನೋಡ್ತಾ ಇದೀವಲ್ಲ ಈಗ. ಒಬ್ಬರು ಮನೇಲಿ ಒಂದು ರೂಮ್ ತುಂಬ 500 ರೂಪಾಯಿ ನೋಟು ಹೊರಕ್ಕಾಗ್ದವು ಅಷ್ಟೇ. ಅವೇನು ಹುಡುಗಾಟ ದುಡ್ಡು ಹೆಂಗೆ ದುಡಿತಾನೆ, ಹೆಂಗೆ ಬಡಿತಾನೆ, ಹೆಂಗೆ ಮಾಡ್ತಾನೆ, ಎಲ್ಲಿಂದ. ನಾವು ಪಾಪರಾಗಿ ಹೋಗ್ತಾ ಇದೀವಿ ರೈತರು, ಅವರೆಲ್ಲ ಶ್ರೀಮಂತರು. ಅದು ಮಾಡಿದ್ರೆ ಒಳ್ಳೇದು ಸರ್, ತುಂಬ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ಅದು ತುಂಬ ಒಳ್ಳೇದು ಮಾಡಿದ್ರೆ. ಈಗ ಇರೋ ಅಂಥವ್ರಿಗೂ ಇದು ಮಾಡ್ತಾರೆ, ಇಲ್ದಿದ್ದವ್ರಿಗೂ ತೀರಾ ಕಡುಬಡವ್ರು ಇದು ಮಾಡ್ತಾರೆ. ಇರೋರು ತೀರಾ ತುಂಬ ಇದು ಮಾಡ್ಕೊಂಡು ಇದು ಮಾಡ್ತಿದೆ. ಗೌರ್ಮೆಂಟ್ಗೆ ಅವ್ರಿಗೂ ಇದಾಗುತ್ತೆ, ಇದು ಮಾಡಿದ್ರೆ ತುಂಬ ಒಳ್ಳೆ. ಬೇರೆ ಬೇರೆ ಸ್ಟೇಟ್ನವರೆಲ್ಲನೂ ನಕಲಿ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ಬಸ್ಸಲ್ಲಿ ಸಂಚಾರ ಮಾಡ್ತಾ ಇಲ್ಲ ಅಂತ ಹೊರದೇಶದಿಂದ ಬಂದು ಈ ಥರ ಮಾಡ್ತಿದ್ದಾರೆ. ಈ ಥರ ಮಾಡಿದ್ರೆ ತುಂಬ ಒಳ್ಳೇದು. ಈಗ ಅರ್ಹತೆ ಇರೋರು ನಿಮ್ಮಂತ ಮಹಿಳೆಯರಿಗೆ ಮಾತು ಸಿಗ್ಲಿ ಅನ್ನುವಂಥದ್ದು ನಿಮ್ಮ ಮಾತು ಹೇಗೆ? ಎಲ್ಲರಿಗೂ ಸಿಗ್ಬೇಕು ಸರ್, ನಮ್ಮಂಥವ್ರು ಅಂತೆಲ್ಲ ಲೆಕ್ಕ ಹಾಕ್ಬಾರ್ದು, ಪ್ರತಿಯೊಬ್ಬರಿಗೂ ಬೇಕು ಇದು. ಇಡೀ ಕರ್ನಾಟಕದಲ್ಲಿ ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಬೇಕು. ಸರ್ಕಾರ ಕ್ಲಾಸ್ ಕೂಡ ಆಗ್ತದೆ ಅಂತಾರೆ ಮೇಡಮ್. ಇಲ್ಲ, ಲಾಸ್ ಆಗುತ್ತೆ ಅಂದ್ರೆ ಇವ್ರು ಫಸ್ಟ್ ಮಾಡಬಾರ್ದಾಗಿತ್ತು. ಫಸ್ಟ್ ಈ ಥರ ಮಾಡಿದಾರಲ್ಲ, ಈಗ ಇದು ಮಾಡಿದ್ರೆ ಕೇಳ್ತಾರ? ನಾವು ಮಹಿಳೆಯರು ಹೇಳ್ತಾರೆ ನಾವು ಕೇಳಿರ್ಲಿಲ್ಲ ಫ್ರೀ ಆಗಿ ಕೊಡಿ ಅಂತ. ಯಾರು ಕೇಳಿರ್ಲಿಲ್ಲ, ಇವರೇ ಮಾತಾಡ್ಕೊಂಡು ಕೇಳಿ ಇವಾಗ ಈ ಥರ ಮಾಡಿದ್ರೆ ಯಾರು ಒಪ್ಪಲ್ಲ. ಇದು ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಇದು ಫ್ರೀ ಟಿಕೆಟ್ ಎನ್ನುವಂಥದ್ದು ಕ್ಯಾನ್ಸಲ್ ಆದರೆ ಮೇಡಮ್ ಮಾಡ್ಬೋದು, ತುಂಬ ಒಳ್ಳೇದು. ಸರ್ಕಾರಕ್ಕೆ ಇನ್ನ ಒಳ್ಳೇದು, ಎಲ್ಲ ರೇಟ್ಗಳನ್ನು ಕಮ್ಮಿ ಆಗ್ತೇವೆ, ತುಂಬ ಒಳ್ಳೇದು. ಇತ್ತೀಚೆಗೆ ಗ್ಯಾಸ್ ಬೆಲೆ ಜಾಸ್ತಿ, ಎಲ್ಲ ರೇಟು ಜಾಸ್ತಿ. ಅದೇ ಅಲ್ಲ ಸರ್, ಪ್ರತಿಯೊಂದು ಜಾಸ್ತಿ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಇದು ಪೂರ್ತಿ ಫ್ರೀ ಬಸ್ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಹಿಳೆಯರಿಗೆ 2,000 ಕೂಡ ಸರಿಯಾಗಿ ಖಾತೆಗಳಿಗೆ ಹೋಗ್ತಾ ಇಲ್ಲ ಅಂತ ಇದು ಲಕ್ಷ್ಮಿ, ಇದು ಗೃಹಲಕ್ಷ್ಮಿದೇ ಅಲ್ಲ, ಇದುವೇ ಪೆನ್ಷನ್ನೇ 3 ತಿಂಗಳಾಗೈತೆ ಬಂದು, ಅದೇ ಬರ್ತಾ ಇಲ್ಲ, ಅದೇ ಬಂದಿಲ್ಲ. ಇನ್ನು ಎಲ್ಲಿ ಬರುತ್ತೆ? 800 ರೂಪಾಯಿ ಕೂಡ ಅದೇ ಕೊಡ್ತಾ ಇಲ್ಲ. ಇನ್ನು ಎಲ್ಲಿ ಬರುತ್ತೆ? 2,000 ಇಲ್ಲಿ ಖಾತೆಲಿ ಅಮೌಂಟ್ ಇಲ್ಲ ಅಂತಾರೆ ಸರ್ಕಾರದ ಖಾತೆಯಲ್ಲಿ, ಖಜಾನೆಯಲ್ಲಿ. ಅದೇ ಈ ತರ ಫ್ರೀ ಬಸ್ಸು ಅದು ಇದು ಮಾಡಿದ್ರೆ ಇನ್ನೆಲ್ಲ ಸಹ ಇರುತ್ತೆ, ಎಲ್ಲಿರುತ್ತೆ? ಇನ್ನು ಪ್ರತಿಯೊಬ್ಬ ನಾಗರಿಕರ ತಲೆ ಮೇಲೆ ಟ್ಯಾಕ್ಸ್ ರೂಪದಲ್ಲಿ ಎಷ್ಟೋ ಲಕ್ಷ ಸಾಲ ಇದೆ ಅಂತಾರೆ. ಎಷ್ಟು ಲಕ್ಷ ಸಾಲ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಳು ಇದರಿಂದಲೂ ಅವ್ರ ಒಬ್ಬೊಬ್ರ ತಲೆಗೆ 1 ಲಕ್ಷ ಲಾಸ್ಟ್ ಹಾಕಿ ಹಾಕ್ತಾರೆ. ಅದಂತೂ ಹಾಕಿ ಹಾಕ್ತಾರೆ ಅವರು. ಇವ್ರು ಸರ್ಕಾರ ಮುಗಿಯೋ ಹೊತ್ತಿಗೆ ಒಬ್ಬೊಬ್ರಿಗೆ 1 ಲಕ್ಷ ಅವ್ರಿಗೆ ಹಾಕಿ ಹಾಕ್ತಾರೆ. ನೀವೇನ್ ಹೇಳ್ತಾರಂದ್ರೆ ಯಾವ ಬಿಟ್ಟಿ ಯೋಜನೆಗಳು ಬೇಡ ಅಂತ? ಯಾವುದು ಬೇಡ, ಯಾವುದು ಬಿಟ್ಟು ಬೇಡ, ಏನು ಬೇಡ. ನಮಗೆ ಬಡವ್ರ ಬಗ್ಗರಿಗೆ ಒಳ್ಳೇದು ಮಾಡಿದ್ರೆ ಸಾಕು. ಇಂಥವೆಲ್ಲ ಏನು ಸಹ ಓದೋ ಮಕ್ಕಳಿಗೆ, ಆಸ್ಪತ್ರೆಗಳಿಗೆ, ಇಂಥವೆಲ್ಲ ತೀರಾ ಕಡ್ಬಾಡವ್ರಿಗೆ ಒಳ್ಳೇದು ಮಾಡಿಕೊಟ್ರೆ ತುಂಬ ಒಳ್ಳೇದು. ಯಾರು ಕೇಳಿದ್ರು ಫ್ರೀ ಬಸ್ ಬಿಡ್ರಿ, ಅದು ಬಿಡ್ರಿ ಅಂತವ ಯಾರು ಕೇಳಿರ್ಲಿಲ್ಲ. ಅವ್ರಾಗ ಅವರೇ ಕೊಟ್ಟರು. ಇವಾಗ ಅವ್ರಿಗೆ ಡ್ರೈವರ್ಗಳಿಗೂ ಕರೆಕ್ಟಾಗಿ ಪೇಮೆಂಟ್ ಇಲ್ಲ. ಈಗ ಆಟೋದವ್ರ ಮೇಲೂ ಸಖತ್ತು ಇದು ಮಾಡ್ತಾರೆ. ಆಟೋದವರು ನಾವು ಕೇಳಿದ್ರೆ 200-300 ಕೊಡ್ರಿ ಅಂತಾರೆ. ಯಾಕೆಂದರೆ ಗ್ಯಾಸು ಎಲ್ಲ ರೇಟ್ ಆಗೈತೆ ಅಂತಾರೆ. ತುಂಬ ಎಲ್ಲರಿಗೂ ಲಾಸ ಇದೆ ಈ ಥರ ಮಾಡ್ಯವರು. ಸರ್, ಶಕ್ತಿ ಯೋಜನೆ ಇದು ಬೇಡ ಅನಿಸುತ್ತೆ. ಯಾಕೆಂದರೆ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗ್ತಿದೆ. ಈಗ ಭಾಗ್ಯಲಕ್ಷ್ಮಿ ಅದು ತುಂಬ ಒಳ್ಳೆಯ ಯೋಜನೆ, ಮಹಿಳೆಯರಿಗೆ ಜೀವನ ಮಾಡಲಿಕ್ಕೆ ಅನುಕೂಲ ಆಯಿತು. 2,000 ರೂಪಾಯಿ ಕೊಡ್ತಾರಲ್ಲ, ಆ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳಿಗೆ ಬಹಳ. ಯಾಕೆಂದರೆ ನಾವು ಗಂಡಸರು ಹೊರಗೆ ಬರ್ತೀವಿ, ಕಷ್ಟ ಸುಖ ಹೆಂಗಸರು ಹೆಂಗೆ ಪಡ್ತಾರೆ, ಹೆಂಗೆ ಸಂಸಾರ ಮಾಡ್ತಾರೆ, ಮಕ್ಕಳನ್ನ ಹೆಂಗೆ ಸಾಕ್ತಾರೆ, ನಾವು ಕೊಟ್ಟಿರೋ ದುಡ್ಡಲ್ಲೇ ಸಂಸಾರ ಸಾಗುತ್ತಾ ಇಲ್ಲ ಅನ್ನೋದು ಭಾಳ ನೋವು ಅವ್ರಿಗೆ ಕಾಡ್ತಾ ಇರ್ತಾವ್ರು. ಹೇಗೋ ಮಾಡಿ ನಮ್ಮನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಅದು ಒಳ್ಳೆಯ ಯೋಜನೆ. ಆದರೆ ಶಕ್ತಿ ಯೋಜನೆ ಒಂದು ರೀತಿಲಿ ಒಳ್ಳೆಯದು. ಯಾಕೆಂದರೆ ಮನೆ ಬಿಟ್ಟು ಹೊರಗೆ ಬರದೇ ಇರ್ತಕ್ಕಂಥ ಹೆಣ್ಮಕ್ಳು, ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ ಇದು ಉಪಯೋಗ. ಈಗೇನಾಗಿದೆ, ಅದು ದುರ್ಬಳಕೆ ಆಗ್ತಾಯಿದೆ. ಯಾಕೆಂದರೆ ಈ ಶಕ್ತಿ ಯೋಜನೆ ಬಂತು ನೋಡಿ, ಬಂದಮೇಲೆ ಯಾವ ಹೆಣ್ಮಕ್ಳು ಮನೇಲಿ ನಿಲ್ತಾ ಇಲ್ಲ, ಕಾಲು ಕೂರ್ತ. ಬೆಂಗಳೂರಿಗೆ ಓಕೆ, ಯಾಕೆಂದರೆ ಬೆಂಗಳೂರಲ್ಲಿ ಉಪಯೋಗಕ್ಕೆ ಬರುತ್ತೆ. ಎಲ್ಲರೂ ಗಾರ್ಮೆಂಟ್ಸ್ಗೆ ಹೋಗಬೇಕು, ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ, ಯಾರೂ ಸಮಯ ವ್ಯರ್ಥ ಮಾಡಲ್ಲ. ಆದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರು ಇಂದು ಮನೇಲೇ ಇರಲ್ಲ, ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದಿಲ್ಲ, ಎಲ್ಲ ಗುಂಪಾಕ್ಕೊಳ್ತಾರೆ. ಗುಂಪಾಕ್ಕೊಂಡು ಎಲ್ಲಿ ಬೇಕಾದರೆ ಅಲ್ಲಿ ತಿರುಗ್ತಾ ಇರ್ತಾರೆ. ಗಂಡಸರಿಗೆ ಬೆಲೆನೂ ಇಲ್ಲ, ಗೌರವನೂ ಇಲ್ಲ. ಜೊತೆಗೆ BMTCಲಿ ಏನಾಗಿದೆ, ದುಡ್ಡು ಕೊಡೋರು ನಾವು ಸ್ವಾಮಿ, ನಾವು ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಕೂತ್ಕೊಳ್ಳೋದಕ್ಕೆ ಸೀಟೇ ಇರಲ್ಲ, ಎಲ್ಲ ಸೀಟು ಹೆಣ್ಮಕ್ಳೇ ತುಂಬ್ಕೊಂಡಿರ್ತಾರೆ. ಇದು ಹೆಂಗನ ಹೋಗಲಿ. ಆದರೆ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ಹೊರೆ ಆಗ್ತಿದೆ. ಜೊತೆಗೀಗ ಸ್ಮಾರ್ಟ್ ಕಾರ್ಡ್ ಮಾಡಿದರೆ, ಈಗ ಒಂದು ಕಾರ್ಡ್ ಮಾಡಬೇಕಂದ್ರೆ ಏನಿಲ್ಲ, ಕನಿಷ್ಠ ಅಂದರೆ 4-5 ರೂಪಾಯಿ ಬೇಕಲ್ವಾ? 50 ರೂಪಾಯಿ. 50 ರೂಪಾಯಿಂದ ಇಲ್ಲಿ ಎಷ್ಟು ಜನ ಇದ್ದಾರೆ? 3-3.5 ಕೋಟಿ 4 ಕೋಟಿ ಮಹಿಳೆಯರು. ಎಷ್ಟು ಅದು ಇನ್ನೂ ಹೊರೆ ಆಗುತ್ತಲ್ವ? ಯಾಕಂದರೆ
ಸಾರಿಗೆ ನೌಕರರು, ಬಸ್ ಓಡಿಸ್ತಕ್ಕಂಥ ಚಾಲಕ, ಬಸ್ಸನ್ನು ನಿರ್ವಹಿಸ್ತಕ್ಕಂಥ ನಿರ್ವಾಹಕ, ಮತ್ತು ಇಂಜಿನಿಯರ್ಗಳು, ಮೆಕ್ಯಾನಿಕ್ಗಳು, ಮತ್ತು TC ಇವರು ಸೇರಿ ಅವ್ರ ಸಂಬಳನೇ ಹೆಚ್ಚಿಗೆ ಆಗ್ತಾಯಿಲ್ಲ. ಪಾಪ ಅವ್ರಿಗೆ ನೀವು ಇಲ್ಲಿ ಫ್ರೀ ಕೊಡೋ ಬದಲು ಅವ್ರ ಹೊಟ್ಟೆಗೆ ನೀವು ಬರೆ ಹಾಕ್ತಿದ್ದೀರ. ಯಾಕೆಂದರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಪಾಪ ಹೈಕೋರ್ಟ್ ಬಿಡ್ತಾ ಇಲ್ಲ. ಇವ್ರ ಸಮಸ್ಯೆನೇ ಸರ್ಕಾರನೂ ಕೇಳ್ತಿಲ್ಲ. ಅವ್ರ ನೋವು ಭಾಳ ಯಾಕೆಂದರೆ ಸಾಫ್ಟ್ವೇರ್ ಥರ ಅವರು ಸಂಬಳ ತೊಗೊಳ್ತಾ ಇಲ್ಲ. ಅವ್ರ ಸಂಬಳ ಏನು 20, 30, 25 ಇಷ್ಟೇ, ಇನ್ನೂ ಕಮ್ಮಿ ಬರುತ್ತೆ. ಹೀಗಿರುವಾಗ ಅವ್ರಿಗೆ ನಾವು ತೊಂದರೆ ಕೊಟ್ಬಿಟ್ಟು ಇಲ್ಲಿ ಒಂದು ಫ್ರೀ ಕೊಡ್ತೀನಿ ಅನ್ನೋದು ಮತ್ತು ಅಲ್ಲಿಂದ ಕಿತ್ಕೊಳ್ಳೋದು, ಅವ್ರ ಹೊಟ್ಟೆಗೆ ಅರ್ಧ ಹಾಕೋದು ಯಾವ ರೀತಿ ಸರಿ? ಈಗ DK ಶಿವಕುಮಾರ್ ಅವರು ಬಂದಿದ್ದಾರೆ, ಹೊಸ ಸರ್ಕಾರ. ಈಗ ಸಾರಿಗೆ ಸಚಿವರಿಗೆ ಕರೆಕ್ಟಾಗಿ ಮಂದಟ್ಟು ಮಾಡಿ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಮತ್ತು ಸಾರಿಗೆ ನೌಕರರಿಗೂ ತೊಂದರೆ ಆಗಬಾರ್ದು. ಆ ರೀತಿಲಿ ಒಂದು ಸಮಚಿತ್ತನೆ ಯೋಚನೆ ಮಾಡಿದಾಗ, ಬೇರೆ ಬಾಯಿ ಮಾತಾಗಬಾರ್ದು, ಕಾರ್ಯರೂಪಕ್ಕೆ ತಂದಾಗ ಆ ಕೆಲಸ. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರು ಬೇರೆ ಆಶ್ವಾಸನೆ ಕೊಡ್ತಾ ನಡು ಬೀದಿಲಿ ಕೈ ಬಿಟ್ಬಿಟ್ಟು ಹೋದರು ಪಾಪ ಅವರಿಗೆ. ಈಗ ಅವರು ಗೋಳು ಕೇಳೋರು ಯಾರು? ಯಾಕೆಂದ್ರೆ ನಾನೊಬ್ಬ ಪ್ರಯಾಣಿಕನಾಗಿ ನಾನು ಹೇಳ್ತಾ ಇರೋದು, ನಾನೇನು ಸಾರಿಗೆ ನೌಕರ ಅಲ್ಲ, ಏನಿಲ್ಲ. ನಾನು ನೋಡಿದಾಗ ಈಗ ಏನಾಗುತ್ತೆ, ಮನೆ ಬಿಟ್ಟು ತಿರ್ತಕ್ಕಂಥ ಹೆಣ್ಮಕ್ಳು ದಿನದಿಂದ ದಿನ ಜಾಸ್ತಿ ಆಗ್ತಿದ್ದೆ. ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ, ಅವ್ರು ತಿರ್ಗೋ ರೀತಿ ನೋಡ್ತಾ ಇದ್ದೆ ಸಂಸಾರನೇ ಕೆಡ್ತಾ ಇದೆ. ಇದನ್ನು ಖುದ್ದು ಮುಖ್ಯಮಂತ್ರಿಯವ್ರು ಗಮನಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಯಾಕೆಂದರೆ ಹೇಳೋ ಮಾತಲ್ಲ. ಕೆಲವು ಮಹಿಳೆಯರಿಗೆ ನಾವು ಹೇಳಿದ್ರೆ ಕೋಪ ಬರ್ಬೋದು, ಆದರೆ ಇಲ್ಲಿ ಇದು ಏನಾಗಿದೆ, ಶಕ್ತಿ ಯೋಜನೆಯಿಂದ ವ್ಯಭಿಚಾರಕ್ಕೂ ದಾರಿ ಮಾಡಿಕೊಡ್ತಿದ್ದೆ. ಇದನ್ನು ಸರ್ಕಾರ ಮನ್ಗಾಣಬೇಕು. ಯಾಕಪ್ಪ ನಾವು ಮಾಡೋದು ಅಂತ. ಯಾಕೆಂದರೆ ಮುಂದಿನ ದಿನದಲ್ಲಿ ಸಂಸಾರ ಹಾಳಾಗುತ್ತೆ. ಪ್ರತಿಯೊಬ್ಬರು ಗೋಳು, ಮಕ್ಕಳು ಗೋಳು ಇದೆಲ್ಲ ನೋಡಿ ನಿಮಗೆ ಶಾಪ ಆಗುತ್ತೆ ಸ್ವಾಮಿ. ನಾನು ಹೇಳೋದು ತಪ್ಪು ಹೇಳ್ತಿಲ್ಲ, ಸರಿ ಮಾತು ಹೇಳ್ತಿದ್ದೀನಿ. ನೀವು ಗಮನಿಸಿದಾಗ ಮಾತ್ರ ಅದರ ನೋವು, ಕಷ್ಟ ಗೊತ್ತಾಗುತ್ತೆ. ವ್ಯಭಿಚಾರಕ್ಕೆ ಕಾರಣ ಆಗ್ತಿದೆ. ಮನೇಲಿ ನಿಲ್ತಾ ಇಲ್ಲ ಹೆಣ್ಮಕ್ಳು, ಯಾತ್ರೆಗಳು ಅದು ಇದು ಅಂತ ತಿರುಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ. ಬೆಂಗಳೂರಿಗೆ ಹೋಗಿ, ಯಾಕೆಂದರೆ ಬೆಂಗಳೂರಿನ ಹೆಣ್ಮಕ್ಳು ಕಷ್ಟ ಸುಖ ಅರ್ಥಕೊಂಡಿದ್ದಾರೆ. ಕಾರ್ಮಿಕರು, ದಿನಗೂಲಿ ಕಾರ್ಮಿಕರು, ಮಹಿಳೆಯರಿಗೆ, ಗಾರ್ಮೆಂಟ್ಗೆ ಹೋಗೋರಿಗೆ, ಸರ್ಕಾರಿ ಕೆಲಸ ಮಾಡೋರಿಗೆ, ಖಾಸಗಿ ಕೆಲಸ ಮಾಡೋರು ಅವರು ತಿರುಗ್ತಾ ಇಲ್ಲ. ಆದರೆ 100ಕ್ಕೆ 60-65% ಹೆಣ್ಮಕ್ಳು ತಿರುಗೋರಾದರು, 40% ಹೆಣ್ಮಕ್ಳು ದುಡಿಯೋರಾದರು. ಇದನ್ನು ಮನ್ಗಾಣಬೇಕು. ಸ್ಮಾರ್ಟ್ ಕಾರ್ಡ್ ಬೇಡ. ಈಗೇನು ಟಿಕೆಟ್ ಕೊಡ್ತಿದ್ದಾರೆ ಅದೇ ಕೊಡಲಿ, ಇಲ್ಲಾಂದ್ರೆ ಏನಾಗುತ್ತೆ, ಮತ್ತೆ ಹೊರೆ ಏನಿಗೆ ಬೇಕು? ಇದಕ್ಕೆ ಇರುವೆ ಯಾಕೆ ಬಿಟ್ಕೊಳ್ಬೇಕು? ಸರ್ಕಾರ ಇದನ್ನು ಯೋಚನೆ ಮಾಡಬೇಕೆ. ಲಾಸಲ್ಲಿ ನಡೀತಿದೆ, ಜನಕ್ಕೆ ಗೊತ್ತಾಗ್ತಿಲ್ಲ. ಈಗ ಸಿದ್ದರಾಮಯ್ಯನವ್ರು ಇರೋ ತನಕ 7,90,000 ಲಕ್ಷ ಕೋಟಿ ಸಾಲದಲ್ಲಿದೆ ನಮ್ಮ ಕರ್ನಾಟಕ. ಉಪಯೋಗಿಸ್ಕೊಳ್ಳೋರ್ಗೋಸ್ಕರ ಮಾಡಬೇಕು. ಈ ಥರ ದುರ್ಬಳಕೆ ಬಳಕೊಳ್ಳೋರ್ಗೆ ಮಾಡಿದ್ರೆ ಏನು ಪ್ರಯೋಜನ? ಈಗ ಫ್ರೀ ಟಿಕೆಟ್ ಅಂತ ಬಿಟ್ಟು ಅದಕ್ಕೆ ದೇಶ ಸುತ್ತದೆ ಆಯ್ತಪ್ಪ. ಒಬ್ರು ಮಾಡೋದಕ್ಕೆ ಎಲ್ಲಾರನು ತಪ್ಪು ಅಂತ ತಿಳ್ಕೊತಾರೆ ಅಷ್ಟೇ. ಈಗ ಕೆಲವು ಮಹಿಳೆಯರು ಹೇಳ್ತಾರೆ ನಮ್ಗೇನು ಅವಶ್ಯಕತೆ ಇರಲಿಲ್ಲ ಫ್ರೀ ಟಿಕೆಟ್ ಅಂತೇಳಿ. ಹೌದು. ನೀವೊಬ್ಬ ಮಹಿಳೆಯರಾಗಿ ಏನು ಹೇಳ್ಬೋದು? ಉಪಯೋಗಿಸ್ಕೊಂಡವ್ರಿಲ್ಲ, ಹಂಗೂ ಮಾತಾಡ್ತಾರೆ, ಹಿಂಗೂ ಮಾತಾಡ್ತಾರೆ. ಈಗ 3 ಕೋಟಿ ಸ್ಮಾರ್ಟ್ ಕಾರ್ಡ್ ಮಾಡಿದ್ರೆ ಅದಕ್ಕೆ ಹೊರೆ ಆಗಲ್ವಾ? ನಮ್ಮ ಮೇಲೆ ಹೊರಗೆ ಬೀಳುತ್ತಲ್ಲ. ಹೌದು. ಸರ್ಕಾರ ಲಾಸ್ ಮಾಡ್ಕೊಂಡು ಮಾಡೋವಂಥದ್ದೇನು? ಸರ್ಕಾರದವ್ರು ಮಾಡ್ತಾರೆ, ರೈತರ ಮೇಲೆ ಎಳಿತಾರೆ. ಹಂಗೆ ಲಾಸ್ ಮಾಡ್ಕೊಂಡು ಮಾಡೋವಂಥದ್ದು ಏನಿರ್ತದೆ ಹೇಳಿ ಅಲ್ವಾ? ಈಗ ಈ ಕಾಂಗ್ರೆಸ್ ಸರ್ಕಾರಕ್ಕಷ್ಟೇ ಸೀಮಿತ ಆದ್ರು ಫ್ರೀ ಬಸ್ಸು. ನೆಕ್ಸ್ಟ್ ಸರ್ಕಾರ ಸಿಕ್ಕಿಲ್ಲ ಅಂದ್ರೆ ಮಹಿಳೆಯರು ಏನ್ ಹೇಳ್ಬೋದು ಅಂತ ನೀವೊಬ್ಬ ಮಹಿಳೆಯಾಗಿ? ನಾವ್ ಇವತ್ತು ಹೇಳ್ತೀವಿ, ದುರ್ಬಳಕೆ ಬಳಸ್ಕೊಳ್ಳೋರೆ ಜಾಸ್ತಿ, ದೇಶ ಸುತ್ತೋರೆ ಜಾಸ್ತಿ, ಗೊತ್ತಾ? ಅವ್ರವ್ರಿಗೆ ಸುಳ್ಳು ಹೇಳ್ಕೊಂಡು ಆ ಫ್ರೀ ಬಸ್ಸಲ್ಲಿ ಮಾಡಿ ಬರೀ ಗಂಡಸ್ರು ಹೆಂಗಸ್ರು ಬೈಯೋದೇ ಜಾಸ್ತಿ ಆಗೈತಿ. ಆ ಮಾತುಗಳು ನಮಗ್ ಬೇಕಿಲ್ಲ. ಉಪಯೋಗಿಸ್ಕೊಳ್ಳೋರ್ಗೆ ಆಗುತ್ತೆ ಆ ಮಾತು, ನಮ್ಮಂತವ್ರಿಗೆ ಬೇಡ. ಬೇಕು ಬೇಡವಾಗ ಹೊರಡೋರು ಜಾಸ್ತಿ ಆಗ. ಹೌದು, ಅದಂತೂ ಸತ್ಯ. ಈ ಶಕ್ತಿ ಯೋಜನೆ 3ನೇ ವರ್ಷ ಕಾಲಿಡ್ತಾ ಇದೆ, ಬೇಕಾ ಬೇಡವಾ ಅನ್ನೋದು ಕೂಡ ಪ್ರಶ್ನೆ. ಒಬ್ಬ ಮಹಿಳೆಯಾಗಿ ಏನು ಬೇಡ. ಏನು ಗೊತ್ತಾ, ಅವ್ರು ವಯಸ್ಸಾದವರು ಕೊಡ್ಲಿ, ಬೇಕಾದ್ರೆ ಫ್ರೀ ಮಾಡ್ಲಿ, ಮಕ್ಳುಗಳಿಗೆ ಮಾಡ್ಲಿ, ನಮ್ಮಂತವ್ರಿಗೆ ಬೇಡ. ವಿದ್ಯಾರ್ಥಿಗಳಿಗೆ ಮಾಡ್ಲಿ. ನಮ್ಮಂತವ್ರಿಗೆ ಬೇಡ. ಯಾಕೆ? ಸುಮ್ಮನೆ ಖಜಾನೆ ಖಾಲಿ ಆಗುತ್ತೆ ಗೌರ್ಮೆಂಟ್. ಬೇಡ. ಈ 3 ವರ್ಷದಿಂದಲೂ ಕೂಡ ದುರ್ಬಳಕೆ ಹೌದು 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 ದುರ್ಬಳಕೆ ಬಾರಿ ಮಾಡ್ತಿದ್ದಾರೆ. ಬೇಡ, ವೃದ್ಧರಿಗೆ ಕೊಡ್ಲಿ. ವಯಸ್ಸಾದವ್ರಿಗೆ ಇಷ್ಟು ವರ್ಷದವ್ರನ್ನೇ 60
ಇಯರ್ಸ್ ಮೇಲಿರೋರು ಕೊಡ್ಲೇಬೇಕಾದ್ರೆ ಫ್ರೀನ, ನಮ್ಮಂಥವ್ರಿಗೆ ಬೇಡ, ಇದು ಅನವಶ್ಯಕ. ಈಗ 3 ಕೋಟಿ ಸ್ಮಾರ್ಟ್ ಕಾರ್ಡ್ ಮಾಡಿದ್ರೆ ಒಂದಕ್ಕೆ 50 ರೂಪಾಯಿ ಅಂದ್ರೂ ಕೂಡ 100 ಕೋಟಿ ದಾಟ್ಬಿಡುತ್ತೆ. ಹೌದು ಹೌದು ಈಗ ಸುಮ್ಮನೆ ಹೊರೆ ಅನ್ಸಲ್ವಾ ಅದು ಕೂಡ? ಹೌದು, ಅದನ್ನು ನಮ್ಮ ಮೇಲೆ ಅಲ್ವಾ ಸರ್ ಹಾಕೋದು. ಹೆಚ್ಚಾಗಿ ರೈತರುಗಳ ಮೇಲೆ ಜಾಸ್ತಿ ಟ್ಯಾಕ್ಸ್ ಬೀಳ್ತಿರೋದು. ಈಗ ನಾವು ಬೆಳೆದಿರೋ ವಸ್ತುಗಳಿಗೂ ಟ್ಯಾಕ್ಸ್ ಕಟ್ಟಿ ಮಾರಬೇಕಾಗಿದೆ, ಹಾಗಾಗಿ ಬೇಡವಾಗಿತ್ತು ಇದು. ಕಾಂಗ್ರೆಸ್ ಸರ್ಕಾರ ದುಡುಕ್ತಾ ಅಂತ ದುಡುಕು ಹೌದು, ಈ ವಿಷಯದಲ್ಲಿ ದುಡುಕ್ತು. ಅಂದರೆ ಬಡವ್ರಿಗೆ ಹೆಲ್ಪ್ ಆಗಲಿ ಬೇಕಿದ್ರೆ. ಈ ಥರ ಹೋಗಿ ದೇವಸ್ಥಾನಕ್ಕೆ ಹೋಗೋದು ಫ್ರೀಯಾಗಿ ಅವೆಲ್ಲ ಬೇಡವಾಗಿತ್ತು, ಬೇಡ. ನಮಗೆ ಇರೋದನ್ನ ಯೂಸ್ ಮಾಡ್ಕೊತಿದ್ದೀವಿ. ಹೌದು ಹೌದು, ವಯಸ್ಸಾದವ್ರಿಗೆ ತುಂಬ ಅಂದರೆ ಅದ್ರ ಬದಲಿಗೆ ವಯಸ್ಸಾದವ್ರಿಗೆ ಟ್ರೀಟ್ಮೆಂಟಲ್ಲಿ ಇದರಲ್ಲಿ ಫ್ರೀ ಕೊಡಲಿಬೇಕಾದ್ರೆ ಅದು ತುಂಬ ಉಪಯೋಗ. ಹೌದು ಹೌದು, ಇದು ಬೇಡ ಅನ್ಸುತ್ತೆ. ಕಾರ್ಡ್ ಬೇಕಲ್ಲ, ಮತ್ತೆ ಆಧಾರ್ ಕಾರ್ಡ್ ತೋರಿಸಿ ಕೊಡ್ತಿದ್ರಲ್ಲ ಇಷ್ಟು ದಿವಸ, ಈಗ ಎಂತ ಕೊಡೋದಿಲ್ಲ ಅಂತ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರಂತೆ ಜನ, ಲೇಡೀಸು. ಆ ಕಾರಣದಿಂದಾಗಿ ಅಟ್ಲೀಸ್ಟ್ ಒಂದು 3 ಕೋಟಿ ಸ್ಮಾರ್ಟ್ ಕಾರ್ಡ್ ಮಾಡಿದ್ರೆ ಖಜಾನೆ ಖಾಲಿ ಆಗ್ತಿದ್ದಂಗೆ ನಾವು ನೋಡ್ಕೋಬಹುದು ಅನ್ನುವಂಥ ಸರ್ಕಾರದ ಪ್ಲಾನ್. ಬೇಕಲ್ಲ, ಸ್ಮಾರ್ಟ್ ಕಾರ್ಡ್ ಬೇಕು. ಅಲ್ಲ, ಈ ಫ್ರೀ ಟಿಕೆಟ್ ಬೇಕು ಬೇಡ ಅನ್ನುವಂಥದ್ದು ಮಹಿಳೆಯರು ಕೂಡ ಒಂದು ರೀತಿ ಗೊಂದಲ ಮೇಡಮ್. ಒಬ್ರಿಗೆ ಬೇಕು ಅಂತಾರೆ, ಬೇಡ ಅನ್ನುವಂಥದ್ದು ಕೂಡ ಕೆಲವು ಬುದ್ಧಿಜೀವಿಗಳು ಹೇಳ್ತಾರೆ. ಯಾಕಂದ್ರೆ ನಮಗೆ ಲಾಸ್, ನಮ್ಮ ತಲೆ ಮೇಲೆ ತೆರಿಗೆ ಬೀಳುತ್ತೆ ಅಂತಾರೆ. ಅದು ಹೆಂಗೂ ಬರ್ತದೆ, ಅದು ಒಬ್ಬಿಬ್ರು ಹೇಳಿರ ಆಗೋದಿಲ್ಲ. ಎಲ್ಲರೂ ಸೇರಿ ಒಮ್ಮತ್ತಿನಿಂದ ಹೇಳಿರೋ ಸರಿ ಆಗೋದು. ಒಬ್ರು ಇಬ್ರು ಬೇಕು ಹೇಳೋದು, ಒಬ್ಬೊಬ್ರು ಬೇಡ ಹೇಳಿರೋದು ಬರೋದಿಲ್ಲ. ಪ್ರತಿ ಈಗ 100 ಜನ ಇದ್ರೆ 100 ಜನ ಬೇಡ ಹೇಳ್ಬೇಕು, ಇಲ್ಲ 100 ಜನ ಬೇಕು ಹೇಳ್ಬೇಕು. ಹಂಗಿದ್ರೆ ಸರಿ ಹಿಡಿದು ಅಂದ್ರೆ 60+ ಇರೋ ಏಜ್ ಅವ್ರಿಗೆ ಕೊಡ್ಲಿ, ಒಳ್ಳೇದಾಗತ್ತೆ. ಒಳ್ಳೇದ ಪಾಪ ಅವ್ರಿಗೆ ಯೂಸ್ ಆಗುತ್ತೆ. ನಾರ್ಮಲಿ ಏಜ್ ಇರುವಂತಹ ಮಹಿಳೆಯರಿಗೆ ಅವಶ್ಯಕತೆ ಇರಲಿಲ್ಲ. ಅದು ಅವಶ್ಯಕತೆ ಇರಲಿಲ್ಲ, ಅದು ನಿಜ. ಸೀನಿಯರ್ ಕಾರ್ಡ್ ಅವರಿಗೆ ಕೊಟ್ಟರು ಒಳ್ಳೇದು. ವಯಸ್ಸಾಗಿರ್ತದೆ, ಅವರಿಗೂ ಮನೇಲೆಲ್ಲ ತೊಂದರೆ ಇರ್ತದೆ. ಸೀನಿಯರ್ ಕಾರ್ಡ್ ಹುಡುಗರಿಗೆಲ್ಲ ಮಾಡಿಸ್ಬೋದು ಅಷ್ಟೇ. ಅದು ಇನ್ನು ಮೇಲಿಂದ ಅವ್ರು ಇರೋರು ಇಷ್ಟ ಅಷ್ಟೇ, ನಾವು ಹೇಳಕ್ಕಾಗಲ್ಲ. 2 ವರ್ಷಕ್ಕೆ ಈ ಫ್ರೀ ಟಿಕೆಟ್ ಕ್ಯಾನ್ಸಲ್ ಆದ್ರೆ ಮುಂದೆ ಬೇಕಾ ಬೇಡವಾ ಅಂತ? ಎಲ್ಲ ಬೇಕು, ಅದೇ ಹಂಗಿದ್ರೆ ಸೀನಿಯರ್ ಕಾರ್ಡ್ ತಗೋಬೇಕು ಅವರು, ಆ ಥರ ಇರಬೇಕು ಅಷ್ಟೇ. ಅವಾಗ ಸರಿ ಆಗ್ತದೆ. 60 ವರ್ಷ ಮೇಲ್ಪಟ್ಟವ್ರು ಕೊಡ್ಬೇಕು, ಬೇಡ ಅಂತ ಹಂಗೆ ನಾವು ಹೇಳೋದು ಹಂಗೆ. ಅದು ಕಾಂಗ್ರೆಸ್ ಸರ್ಕಾರದಿಂದ ಇದಾಗ್ತಾ ಇರ್ತಕ್ಕಂಥದ್ದು ಶುದ್ಧ ಸುಳ್ಳು. ಯಾಕೆ ಅಂತ ಹೇಳ್ತೀನಿ ಕೇಳಿ, ಅವ್ರ ಹತ್ರ ಖಜಾನಲ್ಲಿ ಬರೋ ದುಡ್ಡೆಲ್ಲ ಖಾಲಿಯಾಗಿದೆ. ಅವ್ರು KSRTC ಕೊಡೋಕ್ಕೂ ಕೂಡ ದುಡ್ಡಿಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಆಧಾರ ಕಾರ್ಡ್ನ ನಿಲ್ಲಿಸ್ಬಿಟ್ಟು ಈ ಥರ ಸ್ಮಾರ್ಟ್ ಕಾರ್ಡ್ ತರಬೇಕು ಅಂದ್ಕೊಂಡಿದ್ದಾರೆ. ಅದೇನಕ್ಕೆ ದುಡ್ಡು ಹೊಡಿಯೋ ಪ್ಲಾನ್ ಅದರಲ್ಲೂ. ಸೊ ಸ್ಮಾರ್ಟ್ ಕಾರ್ಡ್ ಅವ್ರೇನು ಫ್ರೀಯಾಗಿ ಏನು ಕೊಡಲ್ಲ. ಅದೇ ಒಬ್ರಿಗೆ 50 ರೂಪಾಯಿ, 3 ಕೋಟಿಗೆ 50 ರೂಪಾಯಿ. ನೀವೇ ಲೆಕ್ಕಕ್ಕೆ ಎಷ್ಟಾಯಿತು? 5 ಕೋಟಿ ಇಂಟು 30, 150 ಕೋಟಿ ಆಯಿತು. ಅಲ್ಲಿಗೆ ಏನಾಯಿತು? ಸರ್ಕಾರದ ಖಜಾನೆ ಫುಲ್ ತುಂಬ್ಕೋತು. ಹೌದಾ? ತುಂಬ್ತಾ? ಅದೇ ಹಾಂ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ಮೊದಲಿಂದನೂ ಕೂಡ ಪ್ರೀ ಪ್ಲಾನ್ ಯಾವುದೂ ಇರಲಿಲ್ಲ ಇವ್ರದ್ದು, ಈ ಸರ್ಕಾರದವ್ರದ್ದು. ಏನು ಅಂದರೆ ತಾವು ಅಲ್ಲ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಏನು ಮಾಡೋಕ್ಕೂ ನಾವು ರೆಡಿ ಅನ್ನೋದನ್ನ ತೋರಿಸಿದ್ರು. ಆದರೂ ಜನಗಳು ಪಾಪ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅಂತ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ತಗೊಬಂದರು, ಇವಾಗೆಲ್ಲ ಅನುಭವಿಸ್ತಾ ಇದ್ದಾರೆ ನೋಡಿ. ಇವಾಗ ನಮ್ಮೂರಿಂದ ಸರಗೂರಿಂದ ಕೊಣನೂರು ಟಿಕೆಟ್ ಮೊದಲು 220 ರೂಪಾಯಿ ಇತ್ತು, ಈಗ 272 ರೂಪಾಯಿ ಆಗಿದೆ. ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದಿದೆ. ಸೊ ಇದು ಒಬ್ಬರು ಸಮಸ್ಯೆ ಅಲ್ಲ, ಎಲ್ಲ ಸಮಸ್ಯೆ ಪುರುಷರದು ಕೂಡ ಇದೇ ಆಗ್ತಾ ಇರೋದು. ಸಪೋಸ್ ನಮ್ಮ ಕೊಣನೂರಿಂದ ಹಾಸನಕ್ಕೆ ಬರೀ 50 ರೂಪಾಯಿ ಇದ್ದ ಟಿಕೆಟಿಗೆ 81 ರೂಪಾಯಿ ಆಗಿದೆ ನೋಡಿ, 31 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಇವರು ನಾವೆಲ್ಲದನ್ನೂ ಫ್ರೀ ಕೊಡ್ತೀವಿ, ಎಲ್ಲದನ್ನೂ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು 1 to double ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇದ್ರ ಅವಶ್ಯಕತೆನೇ ಇರಲಿಲ್ಲ. ಒಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕ್ದವರೆಲ್ಲ ನಿಜವಾಗ್ಲೂ ಕೆರ ತಗೊಂಡು ಜ್ವರ ಬರೋವರೆಗೂ ಹೊಡ್ಕೋಬೇಕು ಅನ್ಸುತ್ತೆ ನಮಗೆ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಮುಂದುವರೆದ ಭಾಗವಾಗಿದೆ. 3 ವರ್ಷ ಕಂಪ್ಲೀಟ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಈಗ ಬಂದಿರುವಂತಹ ಸಾರಿಗೆ ಸಚಿವರು, ಹೊಸದಾಗಿ ಬಂದ ನೇಮಕ ಆಗಿರುವಂತಹ ಸಾರಿಗೆ ಸಚಿವರು ಸ್ಮಾರ್ಟ್ ಕಾರ್ಡ್ಗಳನ್ನು ಜಾರಿಗೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅಧಿಕೃತವಾಗಿ ಜಾರಿ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಈ ಒಂದು ಸ್ಮಾರ್ಟ್ ಕಾರ್ಡ್ ಪದ್ಧತಿಯನ್ನು ಜಾರಿ ಮಾಡಿದ್ರೆ ಮಿಸ್ಬಳಕೆ ಆಗ್ತಿರುವಂಥ ಶಕ್ತಿ ಯೋಜನೆ ಟಿಕೆಟ್ಗಳನ್ನು ಉಳಿಸುವಂಥ ಕೆಲಸ ಮಾಡ್ಬೋದು. ಸರ್ಕಾರದ ಬೊಕ್ಕಸಕ್ಕೆ ಇಲ್ಲಿ ಏನು ಲಾಸ್ ಆಗ್ತಿದೆಯೋ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರದ ಪ್ಲ್ಯಾನ್ ಆಗಿದೆ. ಶಕ್ತಿ ಯೋಜನೆ 3 ವರ್ಷಗಳಿಂದ ಮುಂದುವರೆದ ಭಾಗ ಆಗ್ತಿರುವಂಥ ಕಾರಣದಿಂದಾಗಿ ಈ ಸ್ಮಾರ್ಟ್ ಕಾರ್ಡ್ ಮತ್ತೆ ಜಾರಿ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಮತ್ತಷ್ಟು ಲಾಸ್ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವರು ಪ್ರಯಾಣಿಕರ ಮಾತಾಗಿರುವಂಥದ್ದು. ಜೊತೆಗೆ ಮತ್ತೊಂದಷ್ಟು ಪ್ರಯಾಣಿಕರು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಕಾರ್ಡ್ ಜಾರಿ ಮಾಡಲಿ, ಈ ಥರ ಮಿಸ್ಬಳಕೆ ಮಾಡ್ಕೊಳ್ತಾ ಇರುವಂಥವ್ರನ್ನು ಕೂಡ ಕಂಟ್ರೋಲ್ ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ರೂಪದಲ್ಲಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆ ಶಕ್ತಿ ಯೋಜನೆ ಒಂದು ಕಡೆ ಬೇಕು ಅನ್ನೋರು ಇದ್ದಾರೆ, ಮತ್ತೊಂದು ಕಡೆ ಬೇಡ ಅನ್ನೋರು ಕೂಡ ಇದ್ದಾರೆ. ಈ ಒಂದು ಶಕ್ತಿ ಯೋಜನೆ ಇನ್ನು 2 ವರ್ಷಗಳ ಕಾಲ ಮುಂದುವರೆದ ಭಾಗವಾಗಿ ಚಾಲನೆ ಆಗುವಂಥ ಕೆಲಸ ಆಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕಾಗಿರುವಂಥ ಪ್ರಶ್ನೆ ಆಗಿದೆ.